ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಂತೂ ಇಂತೂ ಟಿಕೆಟ್ಸು ಲೈವಿಗೆ ಬಂದಿದೆ ಮಗ. ಸುಮಾರು ದಿನದ ಕಾಮೆಂಟ್ ಸೆಕ್ಷನ್ ಆಗ್ತಾ ಇದ್ರಿ WPL ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ, ಏನು ಗುರು ಟಿಕೆಟ್ಸ್ ರಿಲೇಟೆಡ್ ಏನೋ ಅಪ್ಡೇಟೇ ಇಲ್ವಲ್ಲ ಅಂತ. ಅಪ್ಡೇಟ್ನ ದೊಡ್ಡದಾಗಿ ಕೊಟ್ಟಿದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗಿಂದ ಬರ್ತಾ ಇರೋಂಥ ಅಫಿಷಿಯಲ್ ಅಪ್ಡೇಟು. ಇವತ್ತು ಟಿಕೆಟ್ಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ ಈಚೆಗಡೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಎಲ್ಲಿ ಟಿಕೆಟ್ಸು ಸಿಗುತ್ತೆ ಅಂತ ಅಂದರೆ ಆನ್ಲೈನಲ್ಲಿ ಟಿಕೆಟ್ ಸಿಗುತ್ತೆ. ಬುಕ್ ಮೈ ಶೋ ಅಲ್ಲಿ ಎಲ್ಲ ಟಿಕೆಟ್ಸ್ಗಳು ಕೂಡ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನೂ ಕೂಡ ಅವೈಲೇಬಲ್ ಇದೆ. RCB ಮ್ಯಾಚ್ ಫಸ್ಟ್ ಮ್ಯಾಚ್ ನಡೀತಾ ಇದೆ. RCB ಅಲ್ಲ, ಇನ್ಫ್ಯಾಕ್ಟ್ RCB ಸೆಕೆಂಡ್ ಮ್ಯಾಚ್ ಮುಂಬೈ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು. ಫಸ್ಟ್ ಮ್ಯಾಚ್ ನಡೀತಾ ಇದೆ, ಸೆಕೆಂಡ್ ಮ್ಯಾಚ್ RCB ವರ್ಸಸ್ UP ವಾರಿಯರ್ಸು. ಶನಿವಾರ ನಡೀತಾ ಇರುವಂಥ ಮ್ಯಾಚ್ದು ಟಿಕೆಟ್ಸ್ ಇನ್ನು ಖಾಲಿನೇ ಇದೆ. ಏನು ಟಕಾರ ನಂಗೆ IPL ಥರ ಏನೋ 5 ನಿಮಿಷ ಬಿಟ್ಟಿದ್ದು 5 ನಿಮಿಷಕ್ಕೆ ತಡ ಟಕ್ಕನಂಗೆ ಎಲ್ಲ ಬುಕ್ ಆಗೋಗ್ಬಿಡವು. ಬಟ್ ಇದನ್ನ ಖಾಲಿನೇ ಇದ್ದಾವೆ, ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಾನೇ ಹೇಳಿದೆ ನಮ್ಮ ಫ್ರೆಂಡ್ಸಿಗೆ ಹೋಗೋಣ ಅಂತ ಹೇಳಿದ್ರೆ ಬೇಡ ಗುರು ಅಂತ ಹೇಳ್ತಾರೆ. RCB ಮ್ಯಾಚ್ಗೆ ಹೋಗೋಣ ಅಂತಂದ್ರೂ ಕೂಡ ಬೇಡ ಅಂತ ಹೇಳ್ತಾರೆ. ಸೊ ಇಂಟ್ರೆಸ್ಟ್ ಅಷ್ಟೊಂದು ತೋರಿಸೋದಿಲ್ಲ ವುಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ. ಮ್ಯಾಚ್ ನೋಡೋದೇ ದೊಡ್ಡ ವಿಷಯ ಆಗೋರು, ನಾವು TVಲಿ ನೋಡೋದೇನೆ ವುಮೆನ್ಸ್ದು. ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇನ್ನೂ ಟಿಕೆಟ್ ಕಾಸು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನೋಡೋ ಅಂತ ಹೇಳ್ತಾರೆ. ಏನು ತಲೆಯಲ್ಲಿ ಬುದ್ಧಿಗಿದ್ದು ಐತಾ TVಲಿ ಆರಾಮಾಗಿ ಆಗ್ತಾ ನೋಡೋಣ ಬಿಡು ಅಂತ ಹೇಳ್ತೀರಾ ಸ್ವಲ್ಪ ಜನ. ಸೊ ಅವರವರ ಇಂಟ್ರೆಸ್ಟು ಅಷ್ಟೇ, ನೋಡೋಣ. ಆದರೆ ನಾನು ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಹುಡುಗರೆಲ್ಲ ಯಾಕೋ ಬೇಡ 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 ಅಂತವ್ರೆ. ಸೊ ಓಕೆ, ಟ್ರೈ ಮಾಡ್ತೀನಿ. ಇಲ್ಲಿ ಟಿಕೆಟ್ಸ್ ಪ್ರೈಸ್ ಕೇಳಿದ್ರೆ ಅಂದರೆ ನೀವು ಕಳೆದೋಗ್ಬಿಡ್ತೀರ ಗುರು. ಏನು ಅಂತ ಹೆವಿ ಏನಿಲ್ಲ, ಸಿಕ್ಕಾಪಟ್ಟೆ ಲೋ ಗುರು. ಒಂದು ಫಿಲಮ್ ನೋಡೋ ಪ್ರೈಸಿಗೆ ಸಿಗ್ತಾ ಇದೆ ಟಿಕೆಟು ₹100 ಸಿಗ್ತಾ ಇದೆ ಗುರು. ಬುಕ್ ಮೈ ಶೋ ಅಲ್ಲಿ ₹100 ಬುಕ್ ಮಾಡಿಕೊಂಡು ಒಂದು ಫಿಲಮ್ ನೋಡ್ದಂಗೆ ಆಗುತ್ತೆ. ₹100 ಅಷ್ಟೇ ಗುರು ಆನ್ಲೈನಲ್ಲಿ ಬಿಟ್ಟಿರೋವಂಥ ಟಿಕೆಟ್ಸ್ಗಳ ಪ್ರೈಸು. ಯಾಕೆ ಅಂತಂದರೆ ಏನು ಡಿಮ್ಯಾಂಡ್ ಏನು ಅಷ್ಟೊಂದೇನು IPL ಥರ ಇರೋದಿಲ್ಲ. IPL ಅರ್ಧದಷ್ಟು ಕೂಡ ಡಿಮ್ಯಾಂಡ್ ಇರೋದಿಲ್ಲ. IPL ಆಗಿರೋ ₹100 ಟಿಕೆಟ್ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಬಿಡೋದು ಒಂದೇ ನಿಮಿಷ ತಡೆ ಎಲ್ಲ ಟಕ್ಕಾರ್ನಂಗೆ ಬುಕ್ ಆಗಿ ಹೋಗ್ಬಿಟ್ರವು. IPL ಅಲ್ಲ ಇದು, WPL. ಆದ್ರಿಂದ ಎಲ್ಲ ಒಂದು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ರೆ ಹೋಗೋದ ಬೇಡ ಅಂತ. ಬಟ್ ಪಕ್ಕ ಸ್ಟೇಡಿಯಂ ಅಂತೂ ಫಿಲ್ ಆಗುತ್ತೆ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. 3 ಸ್ಟ್ಯಾಂಡ್ಸ್ದು ಟಿಕೆಟ್ ಇದು. B ಸ್ಟ್ಯಾಂಡ್, C ಸ್ಟ್ಯಾಂಡ್ ಜೊತೆಗೆ ಲೋವರ್ ಸ್ಟ್ಯಾಂಡ್ಗೂ ಈ 3 ಸ್ಟ್ಯಾಂಡ್ದು ಟಿಕೆಟ್ಸು ₹100 ಬುಕ್ ಮೈ ಶೋ ಅಲ್ಲಿ ಸದ್ಯದ ಮಟ್ಟಿಗೆ ಅವೈಲೇಬಲ್ ಇದೆ. ಆ ಸ್ಟ್ಯಾಂಡ್ಸ್ ಎಲ್ಲ ಬುಕ್ ಆಯಿತು ಅಂತಂದರೆ ಬೇರೆ ಸ್ಟ್ಯಾಂಡ್ನು ಬಿಡ್ತಾರೆ ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಅವ್ರಿಗೇನೋ ಸ್ಟೇಡಿಯಮ್ವರೆಗೂ ಅಷ್ಟೇ, ಸ್ಟೇಡಿಯಂ ಫಿಲ್ ಆಗಬೇಕು, ಅದೇ ಮೇಯ್ನು. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಷ್ಟೇ. ಈ ಸಲ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂದರೆ ಮುಂದೆ ಬರುವಂಥ ಸೀಸನ್ಗೆ ಆಬ್ವಿಯಸ್ಲಿ ಟಿಕೆಟ್ ಪ್ರೈಸ್ನ ಜಾಸ್ತಿ ಖಂಡಿತ ಮಾಡೇ ಮಾಡ್ತಾರೆ. IPLದು ಕೂಡ ಇದೇ ಥರ ತಾನೇ ಆಗಿದೆ. ಸ್ಟಾರ್ಟಿಂಗ್ ಅಷ್ಟೊಂದೇನು ಇರಲಿಲ್ಲ, ಆಮೇಲೆ ಹೋಗ್ತಾ ಹೆಂಗೆ ಬೆಳೀತೋ ಅದೇ ರೀತಿ ಪ್ರೈಸ್ ಕೂಡ ಮೇಲ್ಗಡೆ ಹೋಯಿತು. ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ ಅಷ್ಟೊಂದೇನು ಡಿಮ್ಯಾಂಡ್ ಏನಿಲ್ಲ. ನೋಡೋಣ ಈ ವರ್ಷ ಅದು ಹೆಂಗೆ ಕ್ಯಾರಿ ಆಗುತ್ತೆ ಅಂತ. ಬೆಂಗಳೂರಲ್ಲಿ ಬಿಡ ನಡೀತಾ ಇರೋದ್ರಿಂದ ಫ್ಯಾನ್ಸ್ಗಳು ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ RCB ಮ್ಯಾಚ್ ಇರೋದ್ರಿಂದ. ಸೊ ನೋಡೋಣ, RCB ಮ್ಯಾಚ್ ಮಾತ್ರ ಒಂದು ರೇಂಜಿಗೆ ಫಿಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಬೇರೆಯವ್ರ ಮ್ಯಾಚ್ಗಳೇನಿದ್ದಾವೆ ಅಷ್ಟೊಂದೇನು ಫಿಲ್ ಆಗೋದಿಲ್ಲ. ಯಾಕಂದರೆ ಅಷ್ಟೊಂದೇನು ಇಂಟ್ರೆಸ್ಟು ಕೂಡ ತೋರಿಸ್ತಾ ಇಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗಿಗೆ. ಹುಡುಗರು ಜಾಸ್ತಿ, ಹುಡುಗಿರ ಇಂಟ್ರೆಸ್ಟ್ ತೋರಿಸ್ಬೇಕಷ್ಟೇ. ಹುಡುಗಿರ ಇಂಟ್ರೆಸ್ಟ್ ತೋರಿಸಿದ್ರೆ ಪಕ್ಕಾ ಫಿಲ್ ಆಗುತ್ತೆ ನೋಡಿ. ಟಿಕೆಟ್ಸ್ನ ಬುಕ್ ಮಾಡಬೇಕು ಅಂತಂದರೆ ಏನಿಲ್ಲ, ಬುಕ್ ಮೈ ಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ಪೋರ್ಟ್ಸ್ ಅಂತ ಇರುತ್ತೆ, ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅಂತಂದರೆ ಅದು ಹೊಡೆದಾಗ ಹಾಕ್ಬಿಡಿದ್ರೆ ತಮ್ಮನೆಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅಂತಂದರೆ ಎಲ್ಲ ಮ್ಯಾಚಸ್ಸು ಸಿಗುತ್ತೆ ನಿಮಗೆ. ಬಾಟಮಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಅಂತಂದರೆ ಇದು ಆಫ್ ಆಫ್ ದ ಫೇಸ್ ಮಾತ್ರ ಆಗೋದು. ನೆಕ್ಸ್ಟ್ ಆಫ್ ಆಫ್ ದ ಫೇಸ್ ಬೇರೆ ಕಡೆ ಆಗುತ್ತೆ, ಗೊತ್ತಿರೋದು ನಿಮಗೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇನಿಷಿಯಲ್ ಮ್ಯಾಚಸ್ ಎಲ್ಲನೂ ಇದೆ. ಎಲ್ಲಾದ್ರದ್ದು ಕೂಡ ₹100 ಅಂತ ಹಾಕ್ಬಿಡಿದ್ರೆ ಟಿಕೆಟ್ಸ್ನ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಸ್ಟ್ಯಾಂಡು ಅಂತ ಸೆಲೆಕ್ಟ್ ಮಾಡಿಕೊಂಡು ₹100 ಪೇ ಮಾಡಿದವ್ರೆ. ಅಂದರೆ ಇವ್ರದ್ದು ಕಮಿಷನ್ ಸ್ವಲ್ಪ ಇರುತ್ತಲ್ಲ ಬುಕ್ ಮೈ ಶೋ ಅವ್ರದ್ದು. ಸೊ ಅದನ್ನು ಪೇ ಮಾಡ್ಬಿಟ್ಟು ಅರೌಂಡ್ $140-130 ಅಷ್ಟು ರೂಪಾಯಿನೋ ಆಗುತ್ತೆ ಅಂತ ಅಂದ್ಕೊಂಡಿದ್ದು. ಜೊತೆಗೆ ಇಲ್ಲೇನು ಅಂತಂದರೆ IPL ಥರ ಇಲ್ಲಿ ಫಿಸಿಕಲ್ ಟಿಕೆಟ್ಸ್ ಏನು ಬೇಡವಂತೆ, ಟಿಕೆಟ್ಸ್ ಬರುತ್ತೆ. ನೀವು ಬುಕ್ ಮಾಡಿದ್ರಿ ಅಂತಂದರೆ ಟಿಕೆಟ್ಸು, ಆ ಟಿಕೆಟ್ನೇ ನೀವು ಫೋನಲ್ಲಿ ತೋರಿಸಿದ್ರಿ ಅಂತಂದರೆ ಅಲ್ಲಿ ಬಿಡ್ತಾರೆ. IPLಗಾದ್ರೆ ಫಿಸಿಕಲ್ ಟಿಕೆಟ್ ಮ್ಯಾಂಡೇಟ್ರಿ. ಇವ್ರು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರಿ ಅಂದ್ರೂ ಕೂಡ IPLಗೆ ನಿಮಗೆ ಫಿಸಿಕಲ್ ಟಿಕೆಟ್ ಇರಲೇಬೇಕು ಅಂತ ಹೇಳ್ತಾರೆ. ಬಟ್ ಇದು ಸ್ವಲ್ಪ ರೂಲ್ಸ್ನ ಚೇಂಜ್ ಮಾಡಿದರೆ, ಯಾಕೆಂದರೆ ಈ ರೇಂಜಿಗೆಲ್ಲ ಹಿಂಸೆ ಕೊಟ್ಬಿಟ್ರೆ ಯಾರು ನನ್ನ ಮಗ ಬತ್ತಾನೆ ಗುರು. ಮೊದಲೇ ಡಿಮ್ಯಾಂಡ್ ಇಲ್ಲ ಅಷ್ಟೊಂದು. ನೀವು ಈ ರೇಂಜಿಗೆ ಫಿಸಿಕಲ್ ಟಿಕೆಟ್ ಇಟ್ಕೊಬೇಕು, ಅಲ್ಲೋಗಿ ತೊಗೊಬೇಕು, ಇಲ್ಲೋಗಿ ತೊಗೊಬೇಕು, ಅದು ಇದು ಅಂತ ಏನಾದ್ರು ಸೈಕ್ ಮಾಡ್ತು ಅಂತಂದರೆ ಇದು ಯಾಕೋ ಕತೆ ನೆಟ್ಗಾಗತ್ತೆ ಅಂತ ಫಿಸಿಕಲ್ ಟಿಕೆಟ್ಸ್ ಏನು ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ. ಇದು IPLಗೂ ಇಟ್ಟರೆ ಬೆಟರ್ ಆಗಿರುತ್ತೆ. IPLಗೂ ಕೂಡ ಫಿಸಿಕಲ್ ಟಿಕೆಟ್ಗೆ ತೊಗೊಳೋದು ಬಿಡಿ, ಸ್ವಲ್ಪ ಪೋಸ್ಟಲ್ಲಂತೂ ಕಳಿಸ್ತಾರೆ. ಬಟ್ ಸ್ವಲ್ಪ ಸೈಕಂತೂ ಆಗುತ್ತೆ ಫಿಸಿಕಲ್ ಟಿಕೆಟ್ ವಿಚಾರಕ್ಕೆ ಬಂತು ಅಂತಂದರೆ. ಆನ್ಲೈನ್ ಟಿಕೆಟ್ಸೇ ಬೆಟರ್ ನನ್ನ ಪ್ರಕಾರ. ಸೊ ಓಕೆ, ಇಷ್ಟೇ, ಇನ್ನೇನಿಲ್ಲ. ಬುಕ್ ಮಾಡೋದನ್ನ ನಿಮ್ಗೆ ಹೇಳ್ಕೊಂಡು ಕೊಡಬೇಕಾ? ಎಲ್ಲ ಪಂಟ್ರುಗಳು ಹಂಗೆ ಟಕ ನಂಗೆ ಬುಕ್ ಮಾಡಿಬಿಡ್ತೀರಾ. ₹100 ಅಷ್ಟೇ ಗುರು ಟಿಕೆಟು. ನನಗೆ ಆಶ್ಚರ್ಯ ಆಗೋಗ್ಬಿಡ್ತು, ₹100 ಅಷ್ಟೇನಾ ಗುರು ಅಂತ ಒಂದು ಫಿಲಮ್ ನೋಡೋ ಪ್ರೈಸು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೇಗ ಬುಕ್ ಮಾಡ್ಕೊಳ್ಳಿ, ಹೋಗೋಕ್ಕೆ ಇಂಟ್ರೆಸ್ಟ್ ಇರೋರು. ಬಾಬಾ.